ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ. ವರ್ಕೌಟ್ ಆಯಿತು ಲಿಂಗಾಯತ ಅಸ್ತ್ರ. ಕತ್ತೆ ಕುಟುಂಬದ ವಿರುದ್ಧ ಸೇಡು ತೀರಿಸಿಕೊಳ್ಳುವಲ್ಲಿ ಯಶಸ್ವಿ. ಡಿಸಿಸಿ ಬ್ಯಾಂಕ್ ಚುನಾವಣಾ ಫಲಿತಾಂಶದ ಬಳಿಕ ಹೃದಯಾಘಾತದಿಂದ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಸಾವು. ಕಳೆದ ಒಂದು ವಾರದಿಂದ ಅಶೋಕ್ ಪಟ್ಟಣ್ ಜೊತೆ ಓಡಾಟ. ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದ ಗಿರಿಯಪ್ಪ ಕೊನೆಯುಸಿರು. ಆಡಳಿತಾತ್ಮಕ ವಿಚಾರದಲ್ಲಿ ತಮ್ಮ ನಿರ್ಧಾರವೇ ಅಂತಿಮ. ಕೆಲವು ನೇಮಕಾತಿಯಲ್ಲೂ ಸ್ವತಂತ್ರರು, ಯಾರ ಹಸ್ತಕ್ಷೇಪವೂ ಇರಲ್ಲ. ಪಕ್ಷ ಸರ್ಕಾರದ ಇಮೇಜ್ ಹೆಚ್ಚಿಸೋ ಕೆಲಸ ಆಗಲಿ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಭಯ. ಪ್ರಧಾನಿ ಮೋದಿ ಭೇಟಿಯಾಗಿರುವ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಮತ್ತಷ್ಟು ಬಲ ತಂದುಕೊಟ್ಟ ಬಿಎಸ್ವೈ ದೆಹಲಿ ಪ್ರವಾಸ. ಮುಂದಿನ ವಾರದ ಒಳಗೆ ಜಿಲ್ಲಾ ಪದಾಧಿಕಾರಿಗಳ ನೇಮಕಕ್ಕೆ ಸೂಚನೆ. ದೇಶದೆಲ್ಲೆಡೆ ಆರ್ಎಸ್ಎಸ್ ಶತಮಾನೋತ್ಸವ ಪಥ ಸಂಚಲನ. ಸಂಘದ ಜೊತೆ ಹೆಜ್ಜೆ ಹಾಕೋಕೆ ಬಿಜೆಪಿ ಶಾಸಕರ ಆಪ್ತರು ಸರ್ಕಾರಿ ಅಧಿಕಾರಿಗಳ ಹಿಂದೇಟು. ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ಅಮಾನತು ಬೆನ್ನಲ್ಲೇ ಢವ ಢವ. ಗಂಡನನ್ನ ತುಂಬಾ ಪ್ರೀತಿಸ್ತಾ ಇದ್ದ ಕೃತಿಕಾ ರೆಡ್ಡಿ ತುಂಬಾನೇ ನಂಬಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಶುಗರ್ ಲೆವೆಲ್ ಡೌನ್ ಆಗೋಕೆ ಕೊಡ್ತಿದ್ದ ಔಷಧಿ. ಬಳಿಕ ಮೆಸೇಜ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೊಳ್ತಾ ಇದ್ದ ಡಾಕ್ಟರ್ ಮಹೇಂದ್ರ. ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಯಾಮಿನಿ ಮರ್ಡರ್ ಕೇಸ್. ತನ್ನ ಕೊನೆಯ ಇನ್ಸ್ಟಾ ಸ್ಟೇಟಸ್ನಲ್ಲಿ ವಿಘ್ನೇಶ್ನ ಟಾರ್ಚರ್ ಬಗ್ಗೆ ಪ್ರಸ್ತಾಪ. ಇದನ್ನ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಜೀವವನ್ನೇ ತೆಗೆದಿದ್ದ ನೀಚ. ಎಚ್ಎಸ್ಆರ್ ಲೇಔಟ್ನ ಸರ್ಕಾರಿ ಹಾಸ್ಟೆಲ್ನಲ್ಲಿ ಹಳೆಯ ವಿದ್ಯಾರ್ಥಿಗಳ ದೌರ್ಜನ್ಯ. ವಾರ್ಡನ್ ಜೊತೆ ಸೇರಿ ಹಳೆ ವಿದ್ಯಾರ್ಥಿಗಳ ದಾದಾಗಿರಿ. ಅವಧಿ ಮುಗಿದಿದ್ರು ಹಾಸ್ಟೆಲ್ನಲ್ಲೇ ಠಿಕಾಣಿ. ಹಲವು ಅಕ್ರಮಗಳಿಗೆ ಸಾಥ್. ಕೆಆರ್ ಮಾರ್ಕೆಟ್ನಲ್ಲಿ ದೀಪಾವಳಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರು. ಹೂವು ಹಣ್ಣು ಖರೀದಿಯಲ್ಲಿ ನಿರತರಾದ ಜನರು. ಹೂವು ಹಣ್ಣುಗಳ ಬೆಲೆ ಏರಿಕೆಯಾಗಿದ್ರೂ ಮುಗಿಬಿದ್ದ ಗ್ರಾಹಕರು. ಪ್ರತಿ ವರ್ಷದಂತೆ ಈ ವರ್ಷವೂ ಯೋಧರ ಜೊತೆಯಲ್ಲಿ ಪ್ರಧಾನಿ ದೀಪಾವಳಿ ಸಂಭ್ರಮ. ಗೋವಾ ಕಾರವಾರ ತೀರದಲ್ಲಿ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಯಲ್ಲಿ ಆಚರಣೆ. ವಿಕ್ರಾಂತ್ನ ಪರಾಕ್ರಮ ಪಾಕಿಸ್ತಾನದ ನಿದ್ದೆಗೆಡಿಸಿದ್ದನ್ನ ನೆನೆದ ನರೇಂದ್ರ ಮೋದಿ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ. ಧರ್ಮಪುರ ಬಳಿ ತುಂಬಿ ಹರಿತಾ ಇರೋ ಹಳ್ಳ ಕೊಳ್ಳಗಳು. ರೈತರ ಜಮೀನುಗಳಿಗೆ ನುಗ್ಗಿದ ನೀರು. ಟೊಮ್ಯಾಟೊ ಬೆಳೆ ಜಲಾವೃತ. ಮಂಡ್ಯದ ನಾಗಮಂಗಲದಲ್ಲಿ ಮಳೆಯ ಅಬ್ಬರ. ಟಿಬಿ ಬಡಾವಣೆಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಇಲ್ಲಿನ ಜನ ಕಂಗಾಲು. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲು. ಬೆಂಗಳೂರಿನ ಫ್ಲೈಓವರ್ನಲ್ಲಿ ಭಯಾನಕ ವೇಲಿಂಗ್. ಹುಚ್ಚಾಟವನ್ನ ವಿಡಿಯೋ ಶೂಟ್ ಮಾಡಿ ಅಧಿಕ ಪ್ರಸಂಗತನ. ಇತರ ಸವಾರರಿಗೆ ಕಿರಿಕಿರಿ. ವಿಡಿಯೋ ಸಮೇತ ಪೊಲೀಸರಿಗೆ ದೂರು. ದರ್ಶನ್ಗೆ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿ. ಬಲಗೈಗೆ ಶಸ್ತ್ರಚಿಕಿತ್ಸೆಯಾಗಿದ್ದು ಹೀಟಿಂಗ್ ಬೆಲ್ಟ್ ನೀಡುವಂತೆಯೂ ವೈದ್ಯರ ಸಲಹೆ. ಬೆನ್ನು ನೋವಿನ ಕಾರಣದಿಂದ ನೆಲದ ಮೇಲೆ ಕೂರದಂತೆ ಸೂಚನೆ. ಹಾಸನಾಂಬಾದೇವಿ ಸಾರ್ವಜನಿಕ ದರ್ಶನಕ್ಕೆ ಇನ್ನೆರಡೇ ದಿನ ಬಾಕಿ. ಭಾರೀ ಸಂಖ್ಯೆಯಲ್ಲಿ ದೇವಿ ದರ್ಶನಕ್ಕೆ ಬಂದ ಭಕ್ತರು. ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಜನರ ಆಗಮನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.